ಬಳಿಕ ನಾರದರ ಹತ್ರ ಒಂದು ಮಾತನ್ನು ಕೇಳ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ನಾರದರೆ, ಈಗ ಮಯನಿಂದ ನಿರ್ಮಿತವಾದಂತಹ ನಮ್ಮ ಈ ಸಭಾಭವನ ಅತ್ಯಂತ ಅದ್ಭುತವಾಗಿದೆ. ಇದು ಇಂಥ ಸಭಾಭವನವನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಬೇರೆಲ್ಲಾದರೂ ಕಂಡಿದ್ದೀರಾ ಇಂಥದ್ದು ಅಂತ ಕೇಳ್ತಾನೆ. ಅದಕ್ಕೆ ನಾರದರು ಹೇಳ್ತಾರೆ, ಭೂಮಿಯಲ್ಲಂತೂ ನಾನು ಇಂಥದ್ದು ಕಂಡಿಲ್ಲ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಕಂಡಿಲ್ಲ ನಾನು ಇಂಥದ್ದು, ಆದರೆ ಬೇರೆ ಕಡೆ ಕಂಡಿದ್ದೇನೆ ಅಂತ ಹೇಳ್ತಾರೆ. ಎಲ್ಲಿ ಇಂತಹ ಭವನಗಳನ್ನು ಕಂಡಿದ್ದೀರಿ? ಸಭಾಭವನ ಅಂದರೆ ಅದಕ್ಕೆ ಹೇಳ್ತಾರೆ, ಈ ಸಭೆಯನ್ನು ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಸಭೆಯನ್ನು ನಾನು ಎಲ್ಲಿ ಕಂಡಿದ್ದೇನೆ ಅಂತ ಆವಾಗ ಒಂದೊಂದೇ ಲೋಕದ ವರ್ಣನೆಯನ್ನು ಮಾಡ್ತಾ ಬರ್ತಾರೆ. ಇಂದ್ರಲೋಕ, ಯಮಲೋಕ, ವರ್ಣಲೋಕ, ಕುಬೇರಲೋಕ, ಬ್ರಹ್ಮಲೋಕ, ಇವುಗಳದ್ದೆಲ್ಲ ವರ್ಣನೆ ಮಾಡ್ಕೊಂಡು ಬರ್ತಾರೆ. ಇವೆಲ್ಲ ಎಲ್ಲಿದೆ, ಏನು ಕಥೆ? ಇದನ್ನು ನಾವೊಂಚೂರು ತಿಳ್ಕೊಳ್ಬೇಕಾದದ್ದು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೇವೆ ಅಂದರೆ, ಯಾರಾದರೂ ಮರಣ ಹೊಂದಿದ ಕೂಡಲೇ ಹೋದ್ರು, ಅವ್ರು ಮೇಲಕ್ಕೆ ಹೋಗೋದು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು ಅದು ಮೇಲಕ್ಕೆ? ಅಥವಾ ಇನ್ನೂ ಏನು ಅಂತ ಹೇಳಿದ್ರೆ ವೈಕುಂಠ ಸಮಾರಾಧನೆ. ಈ ವೈಕುಂಠ ಅನ್ನೋದು ಎಲ್ಲಿದೆ? ಇದೊಂದು ಇದೆಯಾ ಅಥವಾ ಕಲ್ಪನೆಯಾ? ಇದ್ದರೂ ಎಲ್ಲಿದೆ ಇದು? ಇದೆಲ್ಲ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ. ಅದನ್ನು ಬಹಳ ಸುಂದರವಾಗಿ ನಮಗೆ ಏನೊಂದು ಮಹಾಭಾರತ ಇದೆ, ಮಹಾಭಾರತದಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗದೇ ಇದ್ದರೂ ಕೂಡ ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಯಾವ ರೀತಿ ಇದೆ ಅಂತ. ವಾಸ್ತವಿಕವಾಗಿ ಮೇಲೆ ನಾವಿವಾಗೇನು ಈ ನೆಲದಲ್ಲಿದ್ದೇವೆ, ಇದಕ್ಕೆ ಭೂಮಿ ಅಂತ ಹೆಸರು. ಭೂಲೋಕ, ಇದು ಭೂಲೋಕ. ಇದರ ಕೆಳಗೆ 7 ಲೋಕಗಳಿದೆ, ಇದರ ಮೇಲೆ 7 ಲೋಕಗಳಿದೆ. ಮೇಲೆ ಇರುವಂತಹ 7 ಲೋಕಗಳ್ಯಾವುದು ಅಂತ ಹೇಳಿದ್ರೆ, ಅಂದರೆ ಇದನ್ನು ಸೇರಿಸಿ ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಈ 7 ಲೋಕಗಳು ಮೇಲಿದೆ. ಎಲ್ಲಿದೆ ಈ ಲೋಕಗಳು? ಎಲ್ಲಿದೆ? ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲಿಂದ 1,00,000 ಯೋಜನದವರೆಗೆ. ಯೋಜನ ಅಂತ ಹೇಳಿದರೆ ಎಷ್ಟು ಅಂದರೆ ಅದನ್ನು ಯೋಜನೆ ಮಾಡಿಕೊಳ್ಬೇಕು ಅಂತ, ಅದಕ್ಕೆ ಯೋಜನ ಅಂತ ಹೇಳೋದು. ಸಾಮಾನ್ಯವಾಗಿ ಎಷ್ಟು ಅಳತೆ ಹೇಳ್ತಾರೆ ಅಂದರೆ, 1 ಯೋಜನ ಅಂದರೆ 4 ಮೈಲಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳೋದು, ಅಷ್ಟೇ ಇರಬೇಕು ಅಂತಿಲ್ಲ, ಅದಕ್ಕೆ ಹೆಚ್ಚು ಕಮ್ಮಿ ಆಗಬಹುದು, ಸಾಮಾನ್ಯವಾಗಿ ಹೇಳೋದು ಅಷ್ಟೇ. ಹೇಳ್ತಾರೆ, ಈ ಭೂಮಿಯ ನೆಲಮಟ್ಟದಿಂದ 1,00,000 ಯೋಜನದವರೆಗೆ ಅದನ್ನು ಅಂತರಿಕ್ಷ ಲೋಕ ಅಂತ ಕರೀತಾರೆ ಅಂತ ಹೇಳಿದರೆ, ಅದನ್ನೇ ಭುವರ್ಲೋಕ ಅಂತ ಕರೆಯುವಂಥದ್ದು. ಭುವರ್ಲೋಕ ಅದು ಅಂತ. ಯಾಕಂದರೆ ಆ 1,00,000 ಯೋಜನದ ಮೇಲೆ ಸೂರ್ಯ ಇದ್ದಾನೆ. ಈ ಮಣ್ಣೇನಿದೆ, ಈ ನೆಲದಿಂದ 1,00,000 ಯೋಜನದಲ್ಲಿ ಸೂರ್ಯ ಇದ್ದಾನೆ. ಅದು ಸೂರ್ಯ ತಿರುಗುವಂತಹ ಪಥ, ಅವನ ದಾರಿ ಅಲ್ಲಿದೆಯಂತೆ. ಅಲ್ಲಿವರೆಗೆ ಭುವರ್ಲೋಕ ಅಂತ. ಅಲ್ಲಿಂದ ಮೇಲೆ ಸ್ವರ್ಗಲೋಕ ಅಂತ ಕರೀತಾರೆ. ಎಷ್ಟು ಅಂತ ಹೇಳಿದರೆ 50,00,000 ಯೋಜನ. 50,00,000 ಯೋಜನ ಅದನ್ನು ಸ್ವರ್ಗಲೋಕ ಅಂತ ಕರೀತಾರೆ. ಎಲ್ಲಿಂದ ಅಂದರೆ, ಸೂರ್ಯ ಎಲ್ಲಿದ್ದಾನೆ, ಸೂರ್ಯನಿಂದ ಮೇಲೆ 50,00,000 ಯೋಜನ. ಸಾಮಾನ್ಯವಾಗಿ ಇಲ್ಲೇ ಉಳಿದ ಎಲ್ಲ ಗ್ರಹಗಳನ್ನು ನಾವು ನೋಡುವಂಥದ್ದು. ಅಂದರೆ ಎತ್ತರದಲ್ಲಿ ಯಾವುದಂದರೆ, ಈ ಚಂದ್ರ ಇರ್ಬೋದು, ಚಂದ್ರ, ಬುಧ, ಮಂಗಳ, ಗುರು, ಶುಕ್ರ, ಶನಿ, ನಂತರ ನಕ್ಷತ್ರಗಳು, ಹಾಗೆ ಈ ಸಪ್ತರ್ಷಿ ಮಂಡಲ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದವರೆಗೆ ಅಂದರೆ ಸಾಮಾನ್ಯ ಒಂದು 50,00,000 ಯೋಜನ ಇದನ್ನು ಸ್ವರ್ಗಲೋಕ ಅಂತ ಹೇಳ್ತಾರೆ. ಇಲ್ಲಿಯೇ ಬರುವಂತಹದ್ದು 4 ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿರುವಂಥದ್ದು ಇಂದ್ರಲೋಕ ಅಂತ. ಇದೆಲ್ಲಿಂದ ಇದು ಅಂತರಿಕ್ಷದಲ್ಲಿ ಮೇಲೆ ಸೂರ್ಯ ಎಲ್ಲಿ ಹೋಗ್ತಾನೆ ಅಲ್ಲಿ ಬರುವಂಥದ್ದು ಇಂದ್ರಲೋಕ ಅಂತ. ಆ ಇಂದ್ರಲೋಕದ ವರ್ಣನೆಯನ್ನು ಮಾಡ್ತಾರೆ. ನಾನು ಇಂದ್ರಲೋಕಕ್ಕೆ ಹೋಗಿದ್ದೇನೆ. ಆ ಇಂದ್ರಲೋಕ ಬಹಳ ಅದ್ಭುತವಾಗಿರುವಂಥದ್ದು. ಅಲ್ಲಿರುವಂತಹ ಒಂದು ಸಭೆ ಏನಿದೆ, ಬಹಳ ಅದ್ಭುತವಾದಂತಹ ಸಭೆ ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ. ಆ ಇಂದ್ರಲೋಕದಲ್ಲಿ ಯಾರ್ಯಾರು ಇರ್ತಾರೆ, ಎಂಥ ಅಪ್ಸರಾಸ್ತ್ರೀಯರು ಇರ್ತಾರೆ, ಎಂಥೆಂಥ ಋಷಿಗಳಿರ್ತಾರಲ್ಲಿ. ಈ ದೂರ್ವಾಸರು, ಯಾಜ್ಞವಲ್ಕ್ಯರು ಮುಂತಾದ ಅನೇಕ ಋಷಿಗಳಿದ್ದಾರಂತೆ. ಅಲ್ಲಿ ಬ್ರಹ್ಮಋಷಿಗಳು, ದೇವಋಷಿಗಳು ಎಲ್ಲ ಇದ್ದಾರಂತೆ. ಅಲ್ಲಿರುವವರಿಗೆ ಹಸಿವು, ಬಾಯಾರಿಕೆ, ಮುಪ್ಪು ಇವೆಲ್ಲ ಏನೂ ಇಲ್ಲ, ಆನಂದವಾಗಿರ್ತಾರಂತೆ ಇಂದ್ರನೊಟ್ಟಿಗೆ. ಅಲ್ಲಿ ಇಂದ್ರನೇ ಬೆಳಗುತ್ತಾ ಇದ್ದಾನಂತೆ, ಸೂರ್ಯನಂತೆ. ಅವನು ಶಚಿದೇವಿಯೊಂದಿಗೆ ಸಾಕ್ಷಾತ್ ಲಕ್ಷ್ಮಿಯಲ್ಲಿ ನೆಲೆಸಿದ್ದಾಳಂತೆ. ಇಂದ್ರ ವಿಶೇಷವಾಗಿ ಆರಾಧನೆ ಮಾಡುವುದು ಲಕ್ಷ್ಮಿಯನ್ನು. ಅಷ್ಟಲ್ಲದೆ ವಿಶೇಷವಾಗಿ ಉಪೇಂದ್ರನಾಗಿ ವಿಷ್ಣು ಕೂತಿದ್ದಾನಂತೆ, ವಾಮನನಾಗಿ ವಿಷ್ಣು ಅಲ್ಲಿದ್ದಾನಂತೆ ಇಂದ್ರನೊಟ್ಟಿಗೆ ಆ ಇಂದ್ರಲೋಕದಲ್ಲಿ. ಅಲ್ಲಿರುವಂತಹ ಒಬ್ಬ ವಿಶೇಷವಾದ ರಾಜ ಯಾರು ಅಂತ ಹೇಳಿದರೆ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ನಾವು ಕೇಳ್ತೇವಲ್ಲ. ಈ ಹರಿಶ್ಚಂದ್ರ ಇಂದ್ರಲೋಕದಲ್ಲಿ ತಾನಾನಂದವಾಗಿದ್ದಾನೆ. ಅಲ್ಲಿಂದ ದಕ್ಷಿಣಕ್ಕೆ ಬಂದರೆ, ದಕ್ಷಿಣಕ್ಕಿರುವಂಥದ್ದು ಯಮಲೋಕ. ಈ ಯಮಲೋಕವೂ ಕೂಡ ಬಹಳ ಅದ್ಭುತವಾಗಿದೆ ಅಂತ ನಾರದರು ಹೇಳಿದರು.
ಅದು ಯಾವ ರೀತಿ ಇದೆ, ಅಲ್ಲಿ ಕೂಡ ಅಷ್ಟೇ. ಅಲ್ಲಿ ಈ ಯಾವುದೇ ಋತುಗಳದ್ದು ಕಾಟ ಇಲ್ಲ. ಅಂದರೆ ಮಳೆಗಾಲದಲ್ಲಿ ಚಳಿಗಾಲ, ಬೇಸಿಗೆಗಾಲ, ಎಲ್ಲ ಕಾಲದಲ್ಲೂ ಕೂಡ ಒಂದೇ ಋತುವಿನ ವಾತಾವರಣ. ಅಂದರೆ ಆನಂದಕರವಾದ ವಾತಾವರಣ ಅಲ್ಲಿರ್ತದಂತೆ. ಅಷ್ಟಲ್ಲದೆ ಅಲ್ಲಿಯೂ ಕೂಡ ಅನೇಕ ಮಂದಿ ರಾಜರುಗಳು, ಹೆಚ್ಚು ರಾಜರುಗಳು ಯಾರಿದ್ದಾರೆ ಅವರೆಲ್ಲ ಇರುವಂಥದ್ದಲ್ಲಿ. ಅಲ್ಲಿ ಹೇಳ್ತಾರೆ, ಅಲ್ಲಿಯೇ ನಿನ್ನಪ್ಪ ಪಾಂಡುರಾಜನು ಕೂಡ ಇದ್ದಾನೆ. ನಿಮ್ಮಪ್ಪ ಪಾಂಡುರಾಜ ಆ ಯಮಲೋಕದಲ್ಲಿದ್ದಾನೆ. ಇನ್ನೇನು ಯಮಲೋಕ ಅಂದರೆ ನರಕಲೋಕ ಅಂತಲ್ಲ. ಯಾಕಂದರೆ ಯಮಲೋಕಕ್ಕೂ ಕೂಡ ಪುಣ್ಯಾತ್ಮರು ಹೋಗ್ತಾರೆ. ಯಮಲೋಕ ಇನ್ನೊಂದು ನರಕಲೋಕ ಅಂತಿದೆ. ಅದೆಲ್ಲಿಂದರೆ ಕೆಳಗೆ, ದಕ್ಷಿಣದಲ್ಲಿ ಕೆಳಗೆ ಇರುವಂಥದ್ದು ನರಕಲೋಕ. ಇದು ದಕ್ಷಿಣ ದಿಕ್ಕಿನಲ್ಲಿರುವಂಥದ್ದು ಯಮಲೋಕ. ಇನ್ನೊಂದು ಯಮಲೋಕಕ್ಕೆ 3 ಬಾಗಿಲಿದೆಯಂತೆ, ಪೂರ್ವ, ಪಶ್ಚಿಮ, ಉತ್ತರ. ಈ 3 ಬಾಗಿಲಿನಲ್ಲಿ ಹೋಗುವವರು ಯಾರು ಅಂದರೆ ಪುಣ್ಯಾತ್ಮರು. ಯಮಧರ್ಮ ನಿಜವಾಗಲೂ ಅವರನ್ನು ಯಾವ ರೀತಿ ಸತ್ಕಾರ ಮಾಡ್ತಾನೆ ಇದನ್ನು ಗರುಡ ಪುರಾಣ ಹೇಳ್ತದೆ. ಯಾರೋ ಒಬ್ಬ ಪುಣ್ಯಾತ್ಮ ಹೋಗ್ತಾನೆ, ಪುಣ್ಯಾತ್ಮ ಆ ಯಮನ ಲೋಕಕ್ಕೆ ಹೋದಾಗ ಯಮಧರ್ಮ ತಾನೇ ಬಾಗಿಲಿಗೆ ಬರ್ತಾನಂತೆ ಅವನನ್ನು ಸ್ವಾಗತ ಮಾಡಲಿಕ್ಕೆ. ಹೇಗಿರ್ತಾನೆಂದು ಯಮಧರ್ಮ ಅಂದರೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರ್ತಾನಂತೆ. ಅದೇ ಅವನನ್ನು ಧರ್ಮರಾಜ ಅಂತ ನಾವು ಅವನನ್ನೇ ಕರೆಯುವುದು, ಯಮಧರ್ಮ ಅಂತ. ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರ್ತಾನಂತೆ, ಅತ್ಯಂತ ಸುಂದರನಾಗಿರ್ತಾನಂತೆ. ಆ ಪುಣ್ಯಾತ್ಮನನ್ನು ಯಾರು ಇಲ್ಲಿಂದ ಹೋದವ ಪುಣ್ಯಾತ್ಮ ಕೈ ಹಿಡಿದು ತಾನು ಸಭೆಗೆ ಕರ್ಕೊಂಬರ್ತಾನಂತೆ. ಯಮಧರ್ಮ ಕೈ ಹಿಡಿದು ಸಭೆಗೆ ಕರ್ಕೊಂಡು ಬಂದು, ಅಲ್ಲಿ ಸಭೆಯಲ್ಲಿ ಯಾರ್ಯಾರಿದ್ದಾರೆ, ದೊಡ್ಡ ದೊಡ್ಡ ರಾಜರುಗಳಿದ್ದಾರೆ, ಮಾಂಧಾತ, ನಹುಷ, ಅಂಬರೀಷ ಮುಂತಾದವರೆಲ್ಲ ಅಲ್ಲಿದ್ದಾರಂತೆ. ಅನೇಕ ಮಂದಿ ರಾಜರುಗಳು. ಅವರೆಲ್ಲರ ಹತ್ರ ಅಷ್ಟಲ್ಲದೆ ಋಷಿಗಳಿದ್ದಾರಂತೆ, ಅನೇಕ ಮಂದಿ ಋಷಿಗಳಿದ್ದಾರಂತೆ ಅಲ್ಲಿ. ಇಷ್ಟಲ್ಲದೆ ಪಿತೃಗಳಿದ್ದಾರಂತೆ, ವಿಶೇಷವಾಗಿ ಪಿತೃಗಳಿದ್ದಾರಂತೆ ಅಲ್ಲಿ. ಬರ್ಹಿಷದ, ಸೋಮಪ, ಆಜ್ಯಪ ಮುಂತಾದವರೆಲ್ಲ ಇದ್ದಾರಂತೆ. ಇನ್ನು ಅನೇಕ ಮಂದಿ ಅಪ್ಸರರು ಮುಂತಾದವರೆಲ್ಲ, ಎಲ್ರಿಗೂ ಪರಿಚಯ ಮಾಡಿಸಿಕೊಡ್ತಾನಂತೆ ಯಮಧರ್ಮ. ನೋಡಿ, ಇವರಿಂಥ ಪುಣ್ಯಾತ್ಮರು, ಇವರು ಭೂಲೋಕದಲ್ಲಿ ಇಂಥ ಪುಣ್ಯಕರ್ಮ ಮಾಡಿದ್ದಾರೆ, ಇಂಥ ಪುಣ್ಯಕರ್ಮ ಮಾಡಿದ್ದಾರೆ ಅಂತ. ಇನ್ನು ಆ ಸಭೆಯ ವರ್ಣನೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಚಳಿಯೂ ಆಗೋದಿಲ್ವಂತೆ, ಆ ಸಭೆಯಲ್ಲಿ ಸೆಖೆಯೂ ಆಗೋದಿಲ್ವಂತೆ. ಮತ್ತು ಅತ್ಯಂತ ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇರ್ತದಂತೆ. ಆ ಗಾಳಿಯು ಕೂಡ ಒಳ್ಳೆ ಪರಿಮಳವನ್ನು ಹೊತ್ತು ಬರ್ತಾ ಇರ್ತದಂತೆ. ನಾವು ಊದುಗಡ್ಡಿ ಹಚ್ಚಿಟ್ಟಾಗೆ ಪರಿಮಳವನ್ನು ಹೊತ್ತು ಬರ್ತಾ ಇರ್ತದೆ. ಅದು ಏನು ರಮಣೀಯವಾದ ಪರಿಮಳ ಹೊತ್ತು ಬರ್ತಾ ಇರ್ತದಂತೆ. ಅತ್ಯಂತ ರಮಣೀಯವಾದ ವಾತಾವರಣ ಅಂತೆ. ಅಲ್ಲಿ ಇಷ್ಟೆಲ್ಲ ತಾನು ಹೇಳಿ ನಂತರ ಈ ಪುಣ್ಯಾತ್ಮರನ್ನು ನಾನು ಇಂಥಲ್ಲಿಗೆ ಕಳಿಸ್ತಾ ಇದ್ದೇನೆ ಅಂತ ಅವರನ್ನು ಪೂರ್ವಕವಾಗಿ ಕಳಿಸಿಕೊಡ್ತಾನಂತೆ. ಇದೇ ಯಮಧರ್ಮ. ಅದರಿಂದಾಗಿ ಪುಣ್ಯಾತ್ಮರು ಯಮಲೋಕಕ್ಕೆ ಹೋಗ್ತಾರೆ. ಅಂದರೆ ಪುಣ್ಯದಲ್ಲಿ ವ್ಯತ್ಯಾಸ ಇದೆ. ಒಂದೊಂದು ಕಡೆ ಹೋಗುವುದು ಒಂದೊಂದು ರೀತಿ ಪುಣ್ಯ. ಅಲ್ಲಿಂದ ಪಶ್ಚಿಮಕ್ಕೆ ಬಂದರೆ ಪಶ್ಚಿಮದಲ್ಲಿರುವಂಥದ್ದು ವರುಣಲೋಕ. ಆ ವರುಣಲೋಕದ ವರ್ಣನೆ ಮಾಡ್ತಾರೆ. ಅಲ್ಲಿಯೂ ಕೂಡ ವರುಣನ ಸಭೆ ಇದೆ. ಅದು ಕೂಡ ಅತ್ಯಂತ ಅದ್ಭುತವಾದಂತಹ ಲೋಕ. ಅಲ್ಲಿಯೂ ಕೂಡ ಅನೇಕ ಮಂದಿ ಅಪ್ಸರಾ ಸ್ತ್ರೀಯರಿದ್ದಾರೆ. ವಿಶೇಷವಾಗಿ ನಾಗಗಳಲ್ಲಿದ್ದವಂತೆ ವರುಣಲೋಕದಲ್ಲಿ. ನಾನಾ ವಿಧವಾದ ನಾಗಗಳು, ವಾಸುಕಿ ಮುಂತಾದಂತಹ ನಾಗಗಳಿದ್ದಾರಂತೆ. ಅನೇಕ ನದಿಗಳಿದ್ದಾರಂತೆ, ಗಂಗಾ, ಯಮುನಾ, ಸರಸ್ವತಿ, ಈ ನದ್ಯಾಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲ ಅಲ್ಲಿದ್ದಾರಂತೆ. ನಂತರ ಅಲ್ಲಿ ವಿಶೇಷವಾಗಿ ಮತ್ಸ್ಯರೂಪಿ ಭಗವಂತ ಇದ್ದಾನಂತೆ. ನೋಡಿ, ಯಮಲೋಕದಲ್ಲಿ ವಿಶೇಷವಾಗಿ ರಾಮಚಂದ್ರ ಇದ್ದಾನೆ. ಯಮ ಆರಾಧನೆ ಮಾಡುವುದು ಯಾವ ದೇವರನ್ನು ಅಂತ ಹೇಳಿದ್ರೆ ರಾಮಚಂದ್ರನನ್ನು. ಅದೇ ವರುಣ ಆರಾಧನೆ ಮಾಡೋದು ಯಾವ ದೇವರನ್ನಂದ್ರೆ ಮತ್ಸ್ಯರೂಪಿ ಭಗವಂತನನ್ನು, ವಿಷ್ಣುವನ್ನು. ಅಲ್ಲಿ ಮತ್ಸ್ಯ ನೆಲೆಸಿದಾನಂತೆ. ಇನ್ನು ಸಮುದ್ರದ ಅಭಿಮಾನಿ ದೇವತೆಗಳು ಇವರೆಲ್ಲ ಅಲ್ಲಿದ್ದಾರಂತೆ. ಅಲ್ಲಿಂದ ಮತ್ತೆ ಉತ್ತರಕ್ಕೆ ಬಂದರೆ ಉತ್ತರದಲ್ಲಿ ಕುಬೇರನ ಭವನ ಇದೆಯಂತೆ. ಆ ಕುಬೇರನ ಭವನದಲ್ಲಿ ವಿಶೇಷವಾಗಿ ಅಲ್ಲಿಯೂ ಕೂಡ ಅನೇಕ ಮಂದಿ ರಾಜರಿದ್ದಾರೆ. ವಿಶೇಷವಾಗಿ ಅಪ್ಸರಾ ಸ್ತ್ರೀಯರಲ್ಲಿದ್ದಾರೆ. ನಾನಾ ವಿಧವಾದ ಅಪ್ಸರಾ ಸ್ತ್ರೀಯರು, ಪ್ರಮ್ಲೋಚೆ, ಪುಂಜಕಸ್ಥಳಿ ಮುಂತಾದವರೆಲ್ಲ ಅಲ್ಲೇ ಇರುವಂಥವ್ರು ಆ ಕುಬೇರನ ಭವನದಲ್ಲಿ. ಇಷ್ಟಲ್ಲದೆ ಅಲ್ಲಿ ಗಂಧರ್ವರಿದ್ದಾರೆ, ಗುಹ್ಯರಿದ್ದಾರೆ, ಸಿದ್ಧರಿದ್ದಾರೆ. ಇವರೆಲ್ಲ ಏನು ಅಂತ ಹೇಳಿದರೆ ಕುಬೇರನಿಂದ ಪಾಲಿಸಲ್ಪಡ್ತಾ ಇರುವಂಥವರು. ವಿಶೇಷವಾಗಿ ಶಿವ ಅಲ್ಲಿದ್ದಾನೆಂದೆ. ಶಿವ ಪಾರ್ವತಿಯಿಂದ ಸಹಿತನಾಗಿ ಕುಬೇರನ ಭವನದಲ್ಲಿದ್ದಾನೆ. ಈ ರೀತಿ ಈ ಲೋಕಗಳು ಇವೆಲ್ಲ ಏನು ಅಂತ ಹೇಳಿದರೆ ಅಂತರಿಕ್ಷ ಲೋಕದಲ್ಲಿ ಇರುವಂಥವುಗಳು, ಸ್ವರ್ಗಲೋಕ ಅಲ್ಲಿರುವಂಥವುಗಳು. ಆ ಸ್ವರ್ಗಲೋಕವನ್ನು ದಾಟಿದರೆ ಆಮೇಲೆ ಸಿಗುವಂಥದ್ದು ಸ್ವಹ ಮಹರ್ಲೋಕ. ಆ ಸ್ವರ್ಗಲೋಕದಿಂದ ಮಹರ್ಲೋಕ ಎಷ್ಟು ದೂರ ಇದೆ ಅಂತ ಹೇಳಿದರೆ, ಅಂದರೆ ನೋಡಿ, ಸ್ವರ್ಗಲೋಕ 1 ಕೋಟಿ, ಸ್ವರ್ಗಲೋಕದಿಂದ ಮಹರ್ಲೋಕ 1 ಕೋಟಿ ಇದೆಯಂತೆ. ಆ ಮಹರ್ಲೋಕದಿಂದ ಜನೋಲೋಕ ಇದರ 1.5 ಪಟ್ಟಿ ಹೆಚ್ಚಿದೆಯಂತೆ. ನಾವು ಇವಾಗ ಎಷ್ಟು ನೋಡೋದು ಅದಕ್ಕಿಂತ 1.5 ಪಟ್ಟಿ ಹೆಚ್ಚಿದೆಯಂತೆ. ಅಲ್ಲಿಂದ ಮತ್ತೆ ಮಹರ್ಲೋಕ, ಜನೋಲೋಕ ನಾವು ಹಿಂದಿನದ್ದೇನು ನೋಡಿದ್ವು ಅದಕ್ಕಿಂತ 1.5 ಪಟ್ಟಿ ಹೆಚ್ಚಂತೆ. ತಪೋಲೋಕ ಅದಕ್ಕಿಂತ 1.5 ಪಟ್ಟಿ ಹೆಚ್ಚಂತೆ. ಈ ರೀತಿ ಇದೆಯಂತೆ. ಆ ತಪೋಲೋಕ ಆದಮೇಲೆ ನಂತರ ಇರುವಂಥದ್ದು ಸತ್ಯಲೋಕ.
ಸತ್ಯಲೋಕ ಎಷ್ಟಿದೆ, ಎಷ್ಟು ಎತ್ತರದಲ್ಲಿದೆ ಅಂದರೆ ಆ ಸತ್ಯಲೋಕದಲ್ಲೇ ಬ್ರಹ್ಮದೇವರ ಅದು ಲೋಕ. ಅದು ಈ ಭೂಮಿಯಿಂದ ತಪೋಲೋಕದವರೆಗೆ ಎಷ್ಟು ದೂರ ಇದೆಯೋ ಅಷ್ಟು ಆ ತಪೋಲೋಕದಿಂದ ಸತ್ಯಲೋಕದವರೆಗೆ ಇದೆಯಂತೆ. ಅಂದರೆ ಸಾಮಾನ್ಯವಾಗಿ ನಾವು ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಬರ್ತದೆ ಅಂತೇಳಿದರೆ 8,12,00,000 ಯೋಜನ. 8,12,00,000 ಯೋಜನ ಭೂಮಿಯಿಂದ ಸತ್ಯಲೋಕಕ್ಕಿದೆಯಂತೆ. ಅಲ್ಲಿ ಬ್ರಹ್ಮನ ಸದನ ಇದೆಯಂತೆ, ಬ್ರಹ್ಮನ ಸದನ. ಅದು ಮಾತ್ರ ಅತ್ಯದ್ಭುತವಾದದ್ದು ಅಂತ ಹೇಳ್ತಾರೆ ಬ್ರಹ್ಮದೇವರು. ನಾರದರು ಹೇಳ್ತಾರೆ ಅಲ್ಲಿ ಮಾತ್ರ ಇಲ್ಲದೇ ಇದ್ದದ್ದು ಒಂದಿಲ್ಲ, ಬಹಳ ಅದ್ಭುತವಾದದ್ದು. ಅಲ್ಲಿ ಯಾರು ಪುಣ್ಯಾತ್ಮರು, ಅದರಲ್ಲೂ ಅತ್ಯಂತ ಶ್ರೇಷ್ಠರು, ಅವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ಆ ಬ್ರಹ್ಮಲೋಕದಲ್ಲಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ ಇವರೆಲ್ಲ ಇದ್ದಾರಂತೆ. ಪಾರ್ವತಿಯಿಂದ ಸಹಿತನಾಗಿ ಶಿವ ವಿಶೇಷವಾಗಿ ರಾರಾಜಿಸ್ತಾನಂತೆ. ಬ್ರಹ್ಮದೇವರು ತಾವು ಸರಸ್ವತಿಯೊಂದಿಗೆ ಅಲ್ಲಿದ್ದಾರಂತೆ. ಲಕ್ಷ್ಮೀ ನಾರಾಯಣ ಇದ್ದಾರಂತೆ. ಅಲ್ಲಿ ನಾರಾಯಣನೊಟ್ಟಿಗೆ ಲಕ್ಷ್ಮೀ ತಾನು ಸಹಿತಳಾಗಿದ್ದಾಳಂತೆ. ಎಲ್ಲ ಋಷಿಗಳು, ಸಪ್ತರ್ಷಿಗಳು, ಉಳಿದ ಎಲ್ಲ ಋಷಿಗಳು, ದುರ್ವಾಸರೆ ಮುಂತಾದಂತಹ ಋಷಿಗಳು, ಪುಲಸ್ಯ, ಪುಲಹ, ಅಗತ್ರಿ ಇವರೆಲ್ಲರೂ ಇದ್ದಾರಂತೆ. ಅನೇಕ ರಾಜರುಗಳು. ಈ ರೀತಿ ಆ ಬ್ರಹ್ಮನ ಲೋಕ ಏನಿದೆ ಅದು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಆ ಬ್ರಹ್ಮಲೋಕ ಏನಿದೆ, ಆ ಸತ್ಯಲೋಕ, ಅದಕ್ಕಿಂತ ಮೇಲೆ ಇರುವಂಥದ್ದು ವೈಕುಂಠ ಲೋಕ. ಅದು ಎಷ್ಟಿದೆ ಅಂತ ಹೇಳಿದ್ರೆ, ಅದು ಎಲ್ಲಿದೆ ಅಂತ ಹೇಳಿದ್ರೆ ಅದರ ವರ್ಣನೆಯನ್ನು ಮಾಡ್ತಾರೆ. ತಪೋಲೋಕದಿಂದ ಸತ್ಯಲೋಕಕ್ಕೆ ಎಷ್ಟು ಎತ್ತರ ಇದೆಯೋ ಅದರ ಡಬ್ಬಲ್ ವೈಕುಂಠ ಲೋಕಕ್ಕಿದೆಯಂತೆ. ಅಂತ ಹೇಳಿದರೆ ತಪೋಲೋಕದಿಂದ ಸತ್ಯಲೋಕಕ್ಕೆ 8,12,00,000 ಯೋಜನ ಆದರೆ, ಆ ಸತ್ಯಲೋಕದಿಂದ ವೈಕುಂಠ ಲೋಕಕ್ಕೆ 16,25,00,000 ಯೋಜನ. 16,25,00,000 ಯೋಜನ. ಅಂದರೆ ಸಾಧಾರಣವಾಗಿ ನಾವು ಇಲ್ಲಿಂದ ಭೂಮಿಯಿಂದ ನೋಡಿದರೆ ಒಟ್ಟಿಗೆ ಹೇಳ್ತಾರೆ 50 ಕೋಟಿ ಮೇಲೆ ಇರುವಂಥದ್ದು ವೈಕುಂಠ ಲೋಕ. ಅಷ್ಟೇ ಎತ್ತರದಲ್ಲಿರುವಂಥದ್ದು ವೈಕುಂಠ ಲೋಕ ಕಡೆಗೆ. ಅದರ ಮೇಲೆ ಇನ್ಯಾವ ಲೋಕ ಇಲ್ಲ. ವೈಕುಂಠ ಲೋಕ, ಅದಕ್ಕೋಸ್ಕರ ವೈಕುಂಠ ಸಮಾರಾಧನೆ ಅಂತ ಹೇಳಿದರೆ ಅಲ್ಲಿಗೆ ಹೋಗಬೇಕು ಅಂತ, ಎಲ್ಲಕ್ಕಿಂತ ಎತ್ತರದ ಲೋಕಕ್ಕೆ ಹೋಗಬೇಕು ಅವರು ಅಂತ. ಅಲ್ಲ, ಇಲ್ಲಿಗೆಲ್ಲ ಯಾರು ಹೋಗ್ತಾರೆ? ಇಲ್ಲೆಲ್ಲ ಇದ್ದಾರೆ ಯಾರಾದರೂ ಅಂತ ಹೇಳಿದರೆ ಪುಣ್ಯಾತ್ಮರೆಲ್ಲ ಹೋಗೋದು ಇಲ್ಲಿಗೇನು. ಒಬ್ಬ ವ್ಯಕ್ತಿ ಪುಣ್ಯಾತ್ಮನಾಗಿದ್ದರೆ ಮಾತ್ರ ಸತ್ತ ಮೇಲೆ ಮೇಲಕ್ಕೆ ಹೋದ್ರು ಅಂತ ಹೇಳೋದು ಸಾರ್ಥಕ ಆಗುತ್ತೆ ಅಷ್ಟೇ. ಇಲ್ಲದೇ ಇದ್ದರೆ ಅವನು ಪಾಪಿಯಾಗಿದ್ದರೆ ಮೇಲಕ್ಕೆ ಹೋಗೋಲ್ಲ, ಕೆಳಕ್ಕೆ ಹೋಗ್ತಾನೆ ಅವನು. ಎಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಕೆಳಕ್ಕೆ ನರಕಲೋಕ ಇದೆ, ಅಲ್ಲಿಗೆ ಹೋಗ್ತಾರೆ. ಪುಣ್ಯಾತ್ಮರು ಮೇಲಕ್ಕೆ ಯಾವ ರೀತಿ ಅಂದರೆ ಅವರ ಪುಣ್ಯಕ್ಕನುಗುಣವಾಗಿ, ಅವರು ಎಷ್ಟೆಷ್ಟು ಪುಣ್ಯ ಮಾಡಿದ್ದಾರೆ ಪುಣ್ಯಕ್ಕನುಗುಣವಾಗಿ ಮೇಲ್ಮೇಲಿನ ಲೋಕಗಳನ್ನು ಹೋಗ್ತಾರೆ. ಅಂದರೆ ಅಂತರಿಕ್ಷ ಲೋಕ, ಅಲ್ಲಿಂದ ಮೇಲೆ ಈ ಕೆಲವರು ಸೂರ್ಯಲೋಕಕ್ಕೆ ಹೋಗ್ತಾರೆ, ಚಂದ್ರಲೋಕಕ್ಕೆ ಹೋಗ್ತಾರೆ. ಅಲ್ಲೊಂದು ಮತ್ತು ವೈಶ್ವಾನರ ಲೋಕ ಅಂತಿದೆ, ಅಲ್ಲಿಗೆ ಹೋಗ್ತಾರೆ. ನಂತರ ಧ್ರುವಲೋಕ, ಅಲ್ಲಿಂದ ಮೇಲೆ ಮಹರ್ಲೋಕ, ಜನೋಲೋಕ, ಇದೆಲ್ಲೇನೆಂದರೆ ಹೆಚ್ಚು ಪುಣ್ಯ ಮಾಡಿದವರು, ಹೆಚ್ಚು ಬಹಳ ಎಷ್ಟೆಷ್ಟು ಹೆಚ್ಚು ಪುಣ್ಯ ಮಾಡ್ತಾರೆ ಅಷ್ಟು ಮೇಲೆ ಹೋಗ್ತಾರೆ. ಅಲ್ಲಿದ್ದು ಅನುಭವಿಸ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಇನ್ನು ಪುಣ್ಯ ಮುಗಿತದೆ ಅಂತ ಹೇಳಬೇಕಾದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾರೆ. ಇಲ್ಲಿ ಹುಟ್ಟಿ ಬಂದು ಮತ್ತೆ ಇವರೆಲ್ಲ ಏನು ಅಂತ ಹೇಳಿದ್ರೆ ಎಲ್ಲರೂ ಭಗವದ್ ಭಕ್ತರೇ. ದೇವರ ಭಕ್ತರಲ್ಲದೇ ಇರುವವರು, ವಿಷ್ಣುವಿನ ಭಕ್ತರಲ್ಲದೇ ಇರುವವರು ಈ ಮೇಲಿನ ಲೋಕಗಳಿಗೆ ಹೋಗುವುದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಮೇಲಕ್ಕೆ ಹೋಗಬೇಕಾ ಭಕ್ತಿ ಬೇಕೇ ಬೇಕು. ನಾನಿಲ್ಲಿ ಆ ದಾನ ಮಾಡಿದ್ದೇನೆ, ಅಲ್ಲಿಗಷ್ಟು ಡೊನೇಷನ್ ಕೊಟ್ಟಿದ್ದೇನೆ, ಇಲ್ಲಿ ಇದು ಮಾಡಿದ್ದೇನೆ, ನಾನು ಮೇಲಕ್ಕೆ ಹೋಗ್ತೇನೆ, ನಿನ್ನಲ್ಲಿ ಭಕ್ತಿ ಇದೆಯಾ, ಅದು ಮುಖ್ಯ ಅಷ್ಟೇ. ಭಕ್ತಿ ಅನ್ನುವುದು ಇಲ್ಲದೇ ಇದ್ದರೆ ಮಾಡಿದ್ದೆಲ್ಲವೂ ವ್ಯರ್ಥ ಆಗಿಬಿಡ್ತದೆ. ಅನ್ಯತ್ರ ವಿಡಂಬನಂ ಅಂತ ಸ್ಪಷ್ಟ ಹೇಳಿಬಿಡ್ತಾರೆ. ಭಕ್ತಿ ಇದ್ದಾಗ ಮಾತ್ರ ಸಾರ್ಥಕ ಆಗುತ್ತೆ ಅಷ್ಟೇ. ನಾವು ಏನು ಮಾಡ್ತೇವೆ ಎಲ್ಲ ಸಾರ್ಥಕ ಆಗುವುದು ಭಕ್ತಿ ಇದ್ದಾಗ, ಇಲ್ಲದಿದ್ರೆ ಇಲ್ಲವೇ ಇಲ್ಲ. ಯಾವ ರೀತಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಶಾಲೆಗೆ ಹೋಗ್ತಾನೆ, ಶಾಲೆಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಳ್ತಾನೆ, ಯೂನಿಫಾರ್ಮ್ ಕರೆಕ್ಟ್ ಟೈಮಿಗೆ ಹೋಗ್ತಾನೆ, ಶಾಲೆಯಲ್ಲೂ ಕೂರ್ತಾನೆ, ಗಲಾಟೆ ಮಾಡಲ್ಲ, ಏನು ಮಾಡಲ್ಲ. ಆದರೆ ಓದಬೇಕು ಅಂತ ಮನಸ್ಸೇ ಇಲ್ಲ ಅವನಿಗೆ. ಓದಬೇಕು ಅಂತೊಂದಿಲ್ಲ. ಈ ರೀತಿ ಓದಬೇಕು ಅಂತೊಂದು ಮನಸ್ಸು ಇಲ್ಲದೇ ಇದ್ದರೆ ಅವನು ಉಳಿದದ್ದು ಏನು ಶಾಲೆಯ ಶಿಸ್ತನ್ನು ತಾನು ಪಾಲನೆ ಮಾಡಿದರೂ ಕೂಡ ಪಾಸಾಗೋದಿಲ್ಲ ಅವನು, ಮುಂದಿನ ಕ್ಲಾಸಿಗೆ ಹೋಗೋದಿಲ್ಲ ಅವನು. ಹಾಗೆಯೇ ನಾವಿಲ್ಲಿ ಏನು ಮಾಡಿದರೂ ಕೂಡ ಭಕ್ತಿಯನ್ನು ಒಂದೊಂದು ಇಲ್ಲದೇ ಇದ್ದರೆ ಆಗೋದಿಲ್ಲ. ಅದನ್ನು ಸ್ಪಷ್ಟ ಹೇಳ್ತಾರೆ. ಅದಕ್ಕೆ ಯಾರು ಎಷ್ಟು ಭಕ್ತಿ ಮಾಡ್ತಾರೆ ಭಕ್ತಿಗೆ ಅನುಗುಣವಾಗಿ ಮೇಲೆ 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 ಹೋಗ್ತಾರೆ. ಸತ್ಯಲೋಕ ಅನ್ನೋದು ಅದಕ್ಕೆ ಎತ್ತರದ ಲೋಕ, ಅದು ಅದಕ್ಕಿಂತ ಮೇಲೆ ಇರುವಂಥದ್ದು ವೈಕುಂಠ ಲೋಕ. ಇಷ್ಟು